ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಮಹಿಳಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಇಂದು ಬೆಳಗ್ಗೆನೆ 30ನೇ ಕಂತಿನ ಹಣ ಸುಮಾರು 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿದ್ಧವಾಗಿದೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳು ಈ 9 ಜಿಲ್ಲೆಗಳು ಅಂದ್ರೆ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದಲ್ವಾ? ಹೀಗಾಗಿ ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ. ಸೊ ಹೀಗಾಗಿ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ, ಯಾಕಂದ್ರೆ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಸುಮಾರು 3 ರಿಂದ 4 ಲಕ್ಷ ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ. ಸೊ ಇದು ನಿಜ ಕೂಡ ಹೌದು. ಹಾಗಾದ್ರೆ ಯಾತಕ್ಕೆ, ಯಾವ ಕಾರಣಕ್ಕಾಗಿ ತೆಗೆದಾಕಿದ್ದಾರೆ? ಇಂತಹ ಮಹಿಳೆಯರಿಗೆ ಬರೋದಿಲ್ಲ ಅಂತ ಮಾಹಿತಿ ಸಿಗ್ತಾ ಇದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ, ಏನಿದು ವಿಷಯ, ಸಂಪೂರ್ಣ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣವಾ? ಸೊ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಗೃಹಲಕ್ಷ್ಮಿಯಲ್ಲಿ ಬದಲಾವಣೆಗಳು ಆಗ್ತಾ ಚೇಂಜಸ್ ನಾವು ಕಾಣ್ತಾನೆ ಇದೀವಿ ಇಲ್ಲಿವರೆಗೂ ಕೂಡ, ಇನ್ನು ಮುಂದೆನೂ ಕೂಡ ಹೌದು. ಹಾಗಾದ್ರೆ ಏನ್ ಬದಲಾವಣೆ ಆಗಿದೆ, ಅಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ನಾನು ಮೊದಲು ತಿಳಿಸ್ಕೊಟ್ಬಿಡ್ತೀನಿ. ತದನಂತರ ಜಿಲ್ಲೆಗಳನ್ನ, ಜೊತೆಗೆ ಏನ್ ಅದನ್ನ ಸರಿಪಡಿಸ್ಕೊಳ್ಬೇಕು, ದುಡ್ಡು ಸತತವಾಗಿ ಬರ್ಬೇಕಂದ್ರೆ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಲಕ್ಷ ಕೊಟ್ಟು ಕೇಳಿ, ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಎಲೆಕ್ಷನ್ ಸಮೀಪ ಬರ್ತಾ ಇರತ್ತೆ. ಆ ಎಲೆಕ್ಷನ್ ಸಂದರ್ಭದಲ್ಲಿ ನಿಮಗೆ ಎಲ್ಲ ದುಡ್ಡುಗಳು ಕೂಡ ಜಮಾ ಆಗ್ತಾ ಹೋಗುತ್ತೆ. ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಜಮಾ ಮಾಡ್ಲೇಬೇಕು, ಯಾಕಂದ್ರೆ ವೋಟ್ ಬ್ಯಾಂಕ್ ಈ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಆಗಿದಾವೆ. ಹೀಗಾಗಿ ನಾವು ಇಲ್ಲಿ ತಲೆ ಓಡಿಸ್ಬೇಕು, ಮತ್ತೆ ನಾವು ಎಲಿಜಿಬಿಲಿಟಿಯನ್ನ ಉಳಿಸ್ಕೊಳ್ಬೇಕು. ಹಾಗಾದ್ರೆ ಆ ಪ್ರಾಬ್ಲಮ್ ಅನ್ನ ಸರಿಪಡಿಸ್ಕೊಳ್ಳೋಣ, ಫೇಸ್ ಮಾಡೋಣ. ಈಗ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಎಂತಹ ಮಹಿಳೆಯರನ್ನ ತೆಗೆದಾಕ್ತಾ ಇದಾರಂದ್ರೆ, ಈಗಾಗಲೇ ಎಲಿಜಿಬಲ್ ಇಲ್ಲದಂತವರನ್ನ ತೆಗೆದಾಕಿದ್ದಾರೆ, ಅದು ಓಕೆ. ಆದ್ರೆ ಎಲಿಜಿಬಲ್ ಇದ್ದಂತವರಿಗೆ ದುಡ್ಡು ಬರ್ತಾ ಇಲ್ಲ. ರೇಷನ್ ಸಿಗ್ತಾ ಇದೆ, ಆದ್ರೆ ದುಡ್ಡು ಬರ್ತಾ ಇಲ್ಲ. ಅದು ಯಾತಕ್ಕೆ ಅಂದ್ರೆ, ಬಹಳಷ್ಟು ಮಹಿಳಾ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಚಾಲ್ತಿಯಲ್ಲಿ ಇಟ್ಕೊಂಡಿಲ್ಲ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಬಗ್ಗೆ ನಾನು ಒಂದಿಷ್ಟು ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ಮೊಬೈಲ್ ಇರೋದಿಲ್ಲ, ಮುಖ್ಯವಾಗಿ ಆಂಡ್ರಾಯ್ಡ್ ಮೊಬೈಲ್ ಇದ್ರೂ ಸಹಿತ ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಇನ್ಸ್ಟಾಲ್ ಮಾಡಿದ್ರು ಸಹಿತ ಅದನ್ನ ಯೂಸ್ ಮಾಡೋದಿಲ್ಲ. ಇದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಓಪನ್ ಮಾಡಿದಿರಂದ ಬಳಿಕ ಅದನ್ನ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೊಳ್ತಾ ಇರಬೇಕು, ಆಕ್ಟಿವ್ ಇಟ್ಕೊಳ್ಬೇಕು. ಅದನ್ನ ನೀವು ವರ್ಷಾನುಗಟ್ಟಲೆ ಹಾಗೆ ಬಿಟ್ಟು ಯಾವಾಗ್ಲಾದ್ರೂ ಒಂದು ಸಾರಿ ಅದನ್ನ ಬಳಕೆ ಮಾಡ್ಕೊಂಡ್ರೆ ಆ ರೀತಿ ನಡೆಯೋದಿಲ್ಲ. ಅದಲ್ರಿ, ಮೇಲಿಂದ ಮೇಲೆಗೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇರಬೇಕು. ಈಗ ಸಿಟಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಏನಾದ್ರೂ ತರಕಾರಿಗಳು ಅಥವಾ ಇನ್ನಿತರ ಕಿರಾಣಿ ಒಂದು ಸಂತೆ ಇದೆ, ಏನಾದ್ರೂ ಬೇಕಾಗಿದ್ರೆ ಅವರು ಒಂದು ಅದನ್ನ ಖರೀದಿ ಮಾಡ್ಕೊಂಡು ವಹಿವಾಟುವನ್ನ ಮಾಡ್ತಿರ್ತಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅಥವಾ ಬ್ಯಾಂಕ್ ನಲ್ಲಿ ಏನಾದ್ರೂ ಕೆಲಸ ಕಾರ್ಯಗಳಿದ್ರು ಸಹಿತ ಬ್ಯಾಂಕ್ಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿಸಿರ್ತಾರೆ. ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಹೆಚ್ಚಾನೆಚ್ಚು ಬ್ಯಾಂಕ್ಗಳಿಗೆ ಬರೋದಾಗಿರ್ಲಿ ಅಥವಾ ಮನೆಯ ಕೆಲಸಗಳನ್ನ ಬಿಟ್ಟು ಹೆಚ್ಚಾನೆಚ್ಚು ಬೇರೆ ವಹಿವಾಟುಗಳನ್ನ ಅವ್ರು ಮಾಡ್ತಾ ಇರೋದಿಲ್ಲ. ಹೀಗಾಗಿ ಎಲ್ಲ ಕಾರವಾರಗಳನ್ನ ಗಂಡಂದಿರು ಮಾಡ್ತಿರ್ತಾರೆ. ಹೀಗಾಗಿ ಅವರು ಹೆಚ್ಚಾನೆಚ್ಚು ಈ ಅಕೌಂಟ್ ಗಳನ್ನ ಗಮನ ಹರಿಸಿರೋದಿಲ್ಲ. ಆ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ, ಅಂದ್ರೆ ಡಿಆಕ್ಟಿವೇಟ್ ಆಗಿರುತ್ತೆ. ಅದನ್ನ ನೀವು ಆಕ್ಟಿವ್ ಮಾಡ್ಕೊಳ್ಬೇಕು. ನೀವು ರೇಷನ್ ಪಡ್ಕೊಳ್ತೀರಿ, ಯಾಕಂದ್ರೆ ರೇಷನ್ ಕಾರ್ಡು ಆಕ್ಟಿವ್ ಇರತ್ತೆ, ಅಲ್ಲಿಂದ ನೀವು ರೇಷನ್ ತೆಗೆದುಕೊಂಡು ಬರ್ತೀರಿ. ಆದ್ರೆ ಬ್ಯಾಂಕ್ ಅಕೌಂಟ್ ನೀವು ಆಕ್ಟಿವ್ ಇಟ್ಕೊಳ್ಳೋದಿಲ್ಲ. ರೇಷನ್ ಚಾಲು ಇದೆ, ರೇಷನ್ ಸಿಗ್ತಾ ಇದೆ, ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಮಾತ್ರ ಪ್ರಾಬ್ಲಮ್. ಇದು ನಿಮ್ಮ ಗೃಹಲಕ್ಷ್ಮಿ ಯೋಜನೆದಲ್ಲ, ಯಾಕಂದ್ರೆ ದುಡ್ಡು ಬಂದಿರತ್ತೆ, ಆದ್ರೆ ನಿಮ್ಮ ಅಕೌಂಟ್ ವರೆಗೂ ಬರುತ್ತೆ, ಮತ್ತೆ ರಿಟರ್ನ್ ಸರ್ಕಾರಕ್ಕೆನೆ ಹೋಗುತ್ತೆ. ಆ ಅಕೌಂಟ್ ಅನ್ನ ನೀವು ರೀ ಓಪನ್ ಮಾಡ್ಕೊಳ್ಬೇಕಂದ್ರೆ ಬ್ಯಾಂಕ್ಗೆ ಹೋಗ್ಬೇಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನ ಭೇಟಿ ಮಾಡಿ ನಿಮ್ಮ ಅಕೌಂಟ್ ನಲ್ಲಿ ಒಂದು ಸಾರಿ ದುಡ್ಡನ್ನ ಹಾಕಿ ತೆಗೆದು ಮಾಡಬೇಕು. ಅದು ರಿಆಕ್ಟಿವ್ ಆಗತ್ತೆ ಮತ್ತು ಈ KYC ಕೂಡ ಅದೇ ಸಂದರ್ಭದಲ್ಲಿ ಮಾಡಲಾಗತ್ತೆ. ತದನಂತರ ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡನ್ನ ಜಮೆ ಮಾಡಲಾಗತ್ತೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಅಷ್ಟೇ ಯಾಕೆ, ಬೇರೆ ಯೋಜನೆಗಳ ಲಾಭವನ್ನು ಕೂಡ ನೀವು ದುಡ್ಡಿನ ಲಾಭವನ್ನ ಪಡ್ಕೊಳ್ಬಹುದು. ಅಂದ್ರೆ DBT ಮುಖಾಂತರ ಜಮಾ ಆಗ್ತಕ್ಕಂತಹ ಎಲ್ಲ ಯೋಜನೆಗಳ ಲಾಭವನ್ನ ನೀವು ಪಡ್ಕೊಳ್ಬಹುದು. ಉದಾಹರಣೆ PM ಕಿಸಾನ್ ಆಗಿರ್ಲಿ, ಅಂದ್ರೆ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಇದು ಪುರುಷರಿಗೂ ಕೂಡ ಅಕೌಂಟ್ ಆಕ್ಟಿವ್ ಇರಲೇಬೇಕು. ಅದೇ ರೀತಿಯಾಗಿ ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಈ ರೀತಿ ಪಿಂಚಣಿಗಳು, ಇಂತಹ ಎಲ್ಲ ಯೋಜನೆಗಳ ಲಾಭವನ್ನ ನೀವು ಪಡ್ಕೊಳ್ಬಹುದು. ಇನ್ನು ಸ್ನೇಹಿತರೆ, ಇದೊಂದು ಕಾರಣವಾದ್ರೆ ಇನ್ನು ಲಕ್ಷಾಂತರ ಫಲಾನುಭವಿಗಳನ್ನ ಎಲಿಜಿಬಲ್ ಇಲ್ಲದಕ್ಕೆ ತೆಗೆದಾಕಿದ್ದಾರೆ, ಅದು ಓಕೆ. ಈಗ ಎಲಿಜಿಬಲ್ ಇದ್ದಂತವ್ರನ್ನು ಕೂಡ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ನಾನು ಕಾರಣ ತಿಳಿಸಿದೀನಿ. ಇನ್ನು ಎಲಿಜಿಬಲ್ ಇಲ್ಲ ಅಲ್ಲ, ಅವ್ರಿಗೆ ತೆಗೆದಿದ್ದಾರೆ. ಒಂದು ಏನಪ್ಪಾ ಅಂದ್ರೆ, ಬಹಳಷ್ಟು ಮುಖ್ಯಸ್ಥೆಯರು ತೀರಿ ಹೋಗಿದ್ದಾರೆ, ಆದ್ರೂ ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ತಾ ಇರುವಂತಹ ಕುಟುಂಬಗಳು ಬಹಳಷ್ಟು ಜನ ಇದ್ದಾವೆ. ಈಗಾಗಲೇ ಗಣತಿಯ ಕಾರ್ಯ ನಡೀತು. ಆ ಸಂದರ್ಭದಲ್ಲಿ ಎಷ್ಟು ಜನ ನಿಮ್ಮ ಮನೆಯಲ್ಲಿ ಇದ್ದಾರೆ ಅಥವಾ ಇಲ್ಲ, ಎಷ್ಟು ಜನ ಏನ್ ಮಾಡ್ತಿದ್ದಾರೆ, ಅಂದ್ರೆ ಸರ್ಕಾರಿ ನೌಕರಸ್ಥರೆಷ್ಟು,
ಖಾಸಗಿ ನೌಕರಸ್ಥರೆಷ್ಟು, ನಿಮ್ಮ ವಾರ್ಷಿಕ ಆದಾಯ ಎಷ್ಟು, ಮನೆ ಎಷ್ಟು ದೊಡ್ಡದಿದೆ, ಸಿಟಿಯಲ್ಲಿದೆಯಾ ಅಥವಾ ಗ್ರಾಮೀಣ ಭಾಗದಲ್ಲಿದೆಯಾ, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗಿರತ್ತೆ. ಅದರಲ್ಲಿ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ವೋಟಿಂಗ್ ಲಿಸ್ಟ್ ನಲ್ಲಿ ಕೂಡ ಎಷ್ಟು ಜನ ಈಗಾಗಲೇ ವೋಟ್ ಹಾಕಿದ್ದಾರೆ, ಅದರಲ್ಲಿ ಎಷ್ಟು ಜನ ವೋಟನ್ನ 2 ವರ್ಷ ಅಥವಾ 1 ವರ್ಷದಿಂದ ಹಾಕಿಲ್ಲ, ಆದ್ರೂ ಸಹಿತ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ನಾನು ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ, ಇದು ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು, ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದಾಕಿರ್ತಕ್ಕಂಥದ್ದು. ಹೌದು, ಇದು ನಿಜ. ತೀರಿ ಹೋಗಿದ್ದಾರೆ, ಆದ್ರೂ ಸಹಿತ ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರೆ. ಅದ್ ಹೇಗೆ ವಿಡ್ರಾಲ್ ಮಾಡ್ಕೊಳಕ್ ಬರುತ್ತೆ, ಅವರೇ ಇರೋದಿಲ್ಲ, ಅಕೌಂಟ್ ಬ್ಯಾಂಕ್ಗೆ ಹೋಗಿ ದುಡ್ಡು ಹೇಗೆ ತಕೊಳಕ್ ಬರುತ್ತೆ ಅಂತ ನೀವು ಕೇಳಬಹುದು, ಪ್ರಶ್ನೆ ಮಾಡಬಹುದು. ಹೌದು, ಖಂಡಿತವಾಗ್ಲೂ ಬರುತ್ತೆ. ಈಗ ತೀರಿ ಹೋದವರ ಮೊಬೈಲ್ ಇರುತ್ತೆ, ಅದರಲ್ಲಿ ಫೋನ್ ಪೇ ಇರುತ್ತೆ. ಇನ್ನು ಪಿನ್ ಚೇಂಜ್ ಮಾಡ್ಲಿಕ್ಕೂ ಕೂಡ OTP ಬೇಕು, ಅದರಿಂದ ಚೇಂಜ್ ಮಾಡಬಹುದು. ಅಥವಾ ಆ ಪಿನ್ ಗೊತ್ತಿದ್ರು ಸಹಿತ ಕುಟುಂಬಸ್ಥರಿಗೆ ಅದರಿಂದ ದುಡ್ಡನ್ನ ಯೂಸ್ ಮಾಡ್ಕೊಳ್ತಿರ್ತಾರೆ. ಇನ್ನು ATM ಇರುತ್ತೆ. ಫೈನಲಿ ATM ನ ಪಿನ್ ಗೊತ್ತಿದ್ರು ಸಹಿತ ಆ ATM ನ ಮುಖಾಂತರ ಆ ದುಡ್ಡನ್ನ ವಿಡ್ರಾಲ್ ಮಾಡ್ಕೊಂಡು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಬಹಳಷ್ಟು ಕುಟುಂಬದಲ್ಲಿ ನಡೀತಾ ಇದೆ. ಹೀಗಾಗಿ ಅವರನ್ನ ಈ ಯೋಜನೆಯಿಂದ ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಎಷ್ಟು ದುಡ್ಡನ್ನ ನೀವು ಪಡ್ಕೊಂಡಿದ್ದೀರಿ ಅದನ್ನ ರೀಫಂಡ್ ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಹೌದು, ಇದು ಸರ್ಕಾರ ಎಚ್ಚರಿಕೆಯನ್ನ ಕೊಡ್ತಿದೆ. ಈ ರೀತಿ ಯಾರು ಮಾಡ್ತಾ ಇದ್ದೀರಿ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತೀವಿ. ಟೋಟಲಿ ಬದುಕಿದ್ದವ್ರದ್ದು ಕೂಡ, ನೀವು ಬದುಕಿಲ್ಲ ಅಂದ್ರೂ ಸಹಿತ ನಾವು ಕೇಳೋದಿಲ್ಲ. ಒಟ್ಟಾರೆಯಾಗಿ ನಿಮಗೆ ಯಾವುದೇ ಲಾಭ ಸಿಗದ ಹಾಗೆ, ಯಾವುದೇ ಯೋಜನೆಗಳು ಸಿಗದ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗಲೇ ನೀವು ಮರಣ ಪ್ರಮಾಣ ಪತ್ರವನ್ನ ತೆಗೆಸಿದ್ದೆ ಆದ್ರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ದುಡ್ಡು ಬರ್ಲಿಕ್ಕೆ ಆಗೋದಿಲ್ಲ. ಇನ್ನು ಇದು ಒಂದು ಕಡೆ ಆದ್ರೆ ಸ್ನೇಹಿತರೆ, ಇನ್ನು ಮುಖ್ಯವಾದಕ್ಕೂ ನೀವು ಕಾಯ್ತಾ ಇರುವಂತಹ ಒಂದು ಅಪ್ಡೇಟ್ಗೆ ಬರೋಣ. ಯಾಕೆ ತೆಗೆದಾಕಿದ್ದಾರೆ, ಏನಿದು ವಿಷಯ ಎಲ್ಲವೂ ಕೂಡ ತಿಳಿಸಿದೀನಿ. ಇನ್ನು 30ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ ಅಂದ್ರೆ, ಇದು ಮಾರ್ಚ್ ತಿಂಗಳ ಹಣ. ಹೌದು, 28ನೇ ಕಂತಿನ ಹಣ ಈ ವರ್ಷದ ಪ್ರಾರಂಭಿಕ ಕಂತು, ಜನವರಿ ತಿಂಗಳ ಹಣ, ಫೆಬ್ರವರಿ 29ನೇ ಕಂತಿನ ಹಣ. ಅದು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬಂದಿದೆ, ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ. ಹಾಗಾಗಿ ಅದು ಕೂಡ ಪೆಂಡಿಂಗ್ ಉಳಿದಿದೆ. ಅದರ ಜೊತೆಗೇನೆ 30ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಾಗ್ತಾ ಇದ್ದು, ಇದು ಮಾರ್ಚ್ ತಿಂಗಳ ಹಣ. ಹೌದು ಸ್ನೇಹಿತರೆ, ಇದನ್ನ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಕ್ರೀದ್ ಕೂಡ ಬಂತು, ಹೀಗಾಗಿ ಆಚರಿಸಲಿಕ್ಕೆ ಹಬ್ಬವನ್ನ ದುಡ್ಡನ್ನ ರಿಲೀಸ್ ಮಾಡ್ತಾ ಇದ್ದು, ಈಗ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಮಂಡ್ಯ, ಕೊಪ್ಪಳ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಈ ದುಡ್ಡನ್ನ ಜಮೆ ಮಾಡಲಾಗತ್ತೆ. ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ದುಡ್ಡಿಗಾಗಿ ಕಾಯ್ತಾನೆ ಇದ್ದೀರಿ. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ಈ ದುಡ್ಡು ಜಮಾ ಆಗತ್ತೆ, ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕಂತನ್ನು ಕೂಡ ನಿಮಗೆ ಒಂದೊಂದಾಗಿನೇ ಜಮಾ ಮಾಡಲಾಗತ್ತೆ. ಸೊ ಪ್ರತಿಯೊಂದು ಕಂತನ್ನ ನೀವು ಒಂದೊಂದಾಗಿನೇ ಪಡ್ಕೊಳ್ತಾ ಹೋಗ್ತೀರಿ. ಈಗಾಗಲೇ ಹಿಂದಿನ ತಿಂಗಳಲ್ಲಿ ಅಥವಾ 2 ತಿಂಗಳ ಹಿಂದೆ ನೀವು ನೋಡಬಹುದು, ಸಾಕಷ್ಟು ತಿಂಗಳ ಹಣ ಅಂದ್ರೆ 3 ರಿಂದ 4 ತಿಂಗಳ ಹಣ ಆದ್ರೂ ನಿಮಗೆ ಒಂದೊಂದು ಸತತವಾಗಿ ಜಮಾ ಆಗ್ತಾ ಬಂತು. ಹಾಗೆ ತಲೆ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ಈ ವರ್ಷದಲ್ಲಿ ಎಷ್ಟು ದುಡ್ಡು ಬೇಕೋ ಅಷ್ಟು ಹಣಕಾಸು ಇಲಾಖೆ ಹತ್ರ ಇದೆ. ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಟ್ಟಿದ್ದಾರೆ, ಆ ದುಡ್ಡು ನಿಮ್ಮ ಅಕೌಂಟ್ ಗಳಿಗೆ ಬರುತ್ತೆ. ಓಕೆ, ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.